ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕರದಂಟಿಗೆ ಪ್ರಸಿದ್ಧ ಪಡೆದ ಅಮೀನ್ಗಢದಲ್ಲಿ ಭ್ರಷ್ಟಾಚಾರ ಎಗ್ಗಿಲ್ಲದೆ ತಾಂಡವಾಡುತ್ತಿದೆ. ಸರ್ಕಾರ ಸಮಾಜದ ಅಭಿವೃದ್ಧಿಗೆ ಎಂದು ಕೊಟ್ಟ ದುಡ್ಡನ್ನು ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಎಲ್ಲಿ ಹಾಕಿದ್ರೋ ಗೊತ್ತಿಲ್ಲ. ಇವರ ಭ್ರಷ್ಟಾಚಾರದ ಕುರಿತು ನಮ್ಮ ಯುವ ನಾಯಕ್ ನ್ಯೂಸ್ ಸ್ವತಃ ಸ್ಥಳಕ್ಕೆ ಹೋಗಿ ಸುದ್ದಿ ಮಾಡಿ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಗಮನಕ್ಕೆ ತರುತ್ತಿದೆ. ನೋಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್. ನಾನು ನಿಮ್ಮ ಹನುಮಂತ ಐಹೊಳೆ. ಕೆಲವು ತಿಂಗಳ ಹಿಂದೆ ನೀವು ಕೇಳಿಬರೋದು ಅಮೀನ್ಗಢ ಪಟ್ಟಣ ಪಂಚಾಯಿತಿ ಕರ್ಮಕಾಂಡಗಳ ಕುರಿತು ಸುದ್ದಿಯನ್ನು. ಸೊ ಅದೇ ಅಮೀನ್ಗಢಕ್ಕೆ ಅಂದರೆ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಅದೇ ಅಮೀನ್ಗಢಕ್ಕೆ ನಾವು ಇಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ನೀವು ನೋಡ್ಬೋದು ಕರದಂಟು ನಾಡು ಅಮೀನ್ಗಢ ಪಟ್ಟಣಕ್ಕೆ ಸುಸ್ವಾಗತ ಅಂತಕ್ಕಂಥ ಒಂದು ಬೋರ್ಡನ್ನು. ಇಲ್ಲಿ ಕರದಂಟು ನಾಡು ಅಂತೇಳ್ಬಿಟ್ಟು ಎಷ್ಟೋ ಜನರಿಗೆ ಕರದಂಟಿನ ಮೂಲಕ ಸಿಹಿ ಉಣಿಸಿರ್ತಕ್ಕಂಥ ಈ ಒಂದು ಅಮೀನ್ಗಢದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಕಾಂಟ್ರಾಕ್ಟರ್ ಆಗಿರ್ಬೋದು, ಪ್ರಭಾವಿಗಳು ಏನು ಮಾಡಿದಾರೆ, ಕೆಲವೊಮ್ಮೆ ಸಮಾಜಗಳಿಗೆ ಆಗಿರ್ಬೋದು ಮತ್ತು ಜನಸಾಮಾನ್ಯರಿಗೆ ಕಣ್ಣಿಗೆ ಮಣ್ಣೆರಚಿ ಕೆಲವೊಂದಿಷ್ಟು ಗೋಲ್ಮಾಲ್ಗಳನ್ನು ಮಾಡಿರ್ತಕ್ಕಂಥದ್ದು, ಹಗರಣಗಳನ್ನು ಮಾಡಿರ್ತಕ್ಕಂಥ ಕೆಲವಷ್ಟು ಸುದ್ದಿಗಳು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ದಾಖಲೆಗಳ ಸಮೇತ ಅವುಗಳನ್ನು ನಿಮ್ಮ ಮುಂದೆ ಬಿತ್ತರಿಸಲಿಕ್ಕೆ ಬರ್ತಾ ಇದ್ದೀವಿ. ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಒಂದು ಸುಮಾರು ಸುದ್ದಿಗಳನ್ನ ನಾವು ಪ್ರಸ್ತುತಪಡಿಸ್ತಾ ಹೋಗ್ತೀವಿ. ಆದರೆ ಇವತ್ತು ಮಾಡ್ತಕ್ಕಂಥ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಏನೆಲ್ಲ ಆರೋಪ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ನಿಮಗೆ ಕೊಡ್ತೀವಿ, ಬನ್ನಿ. ಅಮೀನ್ಗಢದ ರಿಜಿಸ್ಟರ್ ನಂಬರ್ 290 ಆಸ್ತಿ ನಂಬರ್ 60ರಲ್ಲಿ 1997ರ ಉತಾರಿಯನ್ನು ನೋಡಿದಾಗ ನೇಕಾರರ ಕ್ಷೇಮ ಅಭಿವೃದ್ಧಿ ಸಂಘದ ಸಾಂಸ್ಕೃತಿಕ ಭವನವೆಂದಿದೆ. ಅದೇ ಜಾಗ 2010ರಲ್ಲಿ ದೇವಾಂಗ ನೇಕಾರರ ಸಾಂಸ್ಕೃತಿಕ ಭವನದ ಸಾಮೂಹಿಕ ಜಾಗ ಎಂದು ಬದಲಾಗಿದೆ. ಇಲ್ಲಿ ಹೇಗೆಲ್ಲ ಟರಾವು ಮಾಡಿದ್ದಾರೆ ಎಂಬುದು ಯಾರಿಗೂ ತಿಳಿಯದ ವಿಷಯ. ಇನ್ನು ಜಾಗದಲ್ಲಿ ಸಾಂಸ್ಕೃತಿಕ ಭವನದ ಬದಲು ಕಲ್ಲು, ಮುಳ್ಳು, ಪ್ಲಾಸ್ಟಿಕ್ ತ್ಯಾಜ್ಯಗಳಿವೆ ತುಂಬಿವೆ. ಕಟ್ಟಡ ಮಾತ್ರ ಇಲ್ಲವಾಗಿದೆ. ಆ ಜಾಗದ ಮಾಲೀಕರಿಗೆ ಅನುದಾನ ಬಂದಿತ್ತು ಗೊತ್ತಿದೆಯಂತೆ, ಆದರೆ ದುಡ್ಡು ಎಲ್ಲೋಯ್ತು ಗೊತ್ತಿಲ್ವಂತೆ. ಇನ್ನು ನೇಕಾರರ ಕ್ಷೇಮ ಅಭಿವೃದ್ಧಿ ಸಂಘದ ಸಾಂಸ್ಕೃತಿಕ ಭವನಕ್ಕೆ ಅಂತ 2016-17ರಲ್ಲಿ ಶಾಸಕರ ಫಂಡ್ನಲ್ಲಿ 5 ಲಕ್ಷ ರೂಪಾಯಿ ಅನುದಾನ ಬಂದಿತ್ತು. ಅದನ್ನು ಬಳಸಿ ಇಂಜಿನಿಯರ್ ಜಗದೀಶ್ ನಾಡಗೌಡ ಮತ್ತು ಗುತ್ತಿಗೆದಾರ ಬಸವರಾಜ್ ಬೇವಿನಮಠಿಯವರಿಗೆ ಈಗ ಕಟ್ಟಡವಿಲ್ಲಿ ಎಂದು ಕೇಳಿದರೆ ಪರಲೋಕೋಜೀವಿಗಳಂತೆ ತೊಡವರಿಸುತ್ತಾರೆ. ಸರಿಯಾಗಿ ಮಾಹಿತಿ ಕೊಡದೆ ಚಳಿಗಿಡದ ಎಂಬುವವರನ್ನು ಕೇಳಿ ಅಂತಾರೆ. ಆ ವ್ಯಕ್ತಿ ಯಾರು? ಸರ್ಕಾರಿ ಕೆಲಸಕ್ಕೂ ಅವರಿಗೂ ಏನು ಸಂಬಂಧ? ಯಾವ ಕಟ್ಟಡದ ಫೋಟೋ ತೋರಿಸಿ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ 5 ಲಕ್ಷ ದುಡ್ಡು ಎತ್ತಿದ್ದಾರೋ ಗೊತ್ತಾಗುತ್ತಿಲ್ಲ. ವೀಕ್ಷಕರೇ, ನೇಕಾರರ ಕ್ಷೇಮಾಭಿವೃದ್ಧಿ ಸಂಘದ ಸಾಂಸ್ಕೃತಿಕ ಭವನ ಏನು ಈ ಅಮೀನ್ಗಢದ ರೀಸಾ ನಂಬರ್ 290 ಆಸ್ತಿ ನಂಬರ್ 60ಕ್ಕೆ ನಾವು ಹೋಗ್ತಕ್ಕಂಥದ್ದು. ಇಲ್ಲಿ ಒಂದು ಏನು ಆ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಭವನ ಐತಿ ಅಂತಕ್ಕಂಥದ್ದನ್ನು ಉತಾರೆಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಆ ಸಾಂಸ್ಕೃತಿಕ ಭವನ ಹೇಗೈತಿ ಅಂತಕ್ಕಂಥದ್ದನ್ನು ನಿಮ್ಗೆ ತೋರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಆದ್ರೆ ಹೋಗ್ತಕ್ಕಂಥ ದಾರಿಲಿ ನೀವು ಕಾಣ್ಬೋದು, ಇಲ್ಲಿ ಯಾವುದೇ ರೀತಿಯ ಸಾಂಸ್ಕೃತಿಕ ಭವನಕ್ಕೆ ಹೋಗ್ತಕ್ಕಂತಹ ದಾರಿ ಇಲ್ಲ. ಇದಿರ್ತಕ್ಕಂಥದ್ದು ಕಿರು ದಾರಿ, ಅಕ್ಕಪಕ್ಕ ಮುಳ್ಳು ಕಂಟೆಗಳು ಎದುರ್ತಕ್ಕಂಥದ್ದು, ಸಿಕ್ಕಾಪಟ್ಟೆ ಇದೆಲ್ಲ ಮುಳ್ಳು ಕಂಟೆಗಳಿಂದಲೇ ಹಬ್ಬಿರ್ತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು, ತುಂಬಾ ಪ್ಲಾಸ್ಟಿಕ್ ತ್ಯಾಜ್ಯಗಳಾಗಿರ್ಬೋದು, ಔಷಧಿ ಬಾಟ್ಲಿಗಳಾಗಿರ್ಬೋದು, ಹಸಿ ಕಸ, ಒಣ ಕಸ ಪ್ರತಿಯೊಂದೂ ಕೂಡ ಇಲ್ಲೇ ಹಾಕಿರ್ತಕ್ಕಂಥದ್ದು. ಇಂಥ ಒಂದು ಜಾಗದಲ್ಲಿ ಸಾಂಸ್ಕೃತಿಕ ಭವನ ಇದೆ ಅಂತೇಳ್ಬಿಟ್ಟು ಅಮೀನ್ಗಢ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಉತಾರೆಯಲ್ಲಿ ಹಾಗಾದ್ರೆ ಆ ಸಾಂಸ್ಕೃತಿಕ ಭವನ ಹೇಗಿದೆ ಅಂತಕ್ಕಂಥದ್ದನ್ನು ನಿಮಗೆ ತೋರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅಲ್ಲಿ ಇದೇನೋ ಇಲ್ವೋ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ವೀಕ್ಷಕರೇ, ನಾವು ಹಾಗೂ ಹೀಗೂ ಕಷ್ಟಪಟ್ಟು ಮುಳ್ಳು ಕಂಟಿಗಳನ್ನು ದಾಟ್ಕೊಂಡ್ಬಿಟ್ಟು ನೇಕಾರರ ಕ್ಷೇಮಾಭಿವೃದ್ಧಿ ಸಂಘದ ಸಾಂಸ್ಕೃತಿಕ ಭವನ ಏನು ಅಮೀನ್ಗಢ ಪಟ್ಟಣದ ರೀಸಾ ಸಂಖ್ಯೆ 290 ಆಸ್ತಿ ನಂಬರ್ 60 ಅಂತ ಏನು ಹೇಳಿದ್ರಲ್ಲ, ಅಲ್ಲಿಗೆ ಬಂದಿರತಕ್ಕಂಥದ್ದು. ಅದಕ್ಕಿಂತ ಮುಂಚೆ ನಾನು ಆ ಸಾಂಸ್ಕೃತಿಕ ಭವನವನ್ನು ತೋರಿಸೋದಕ್ಕಿಂತ ಮುಂಚೆ ನಾನು ಬಲಗಡೆ ತೋರಿಸ್ತಾ ಇದ್ದೀನಿ. ನೀವೇನು ಈ ಕಡೆ ನೋಡ್ಬೋದು, ಇಲ್ಲಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕೆರೆ. ಈ ಕೆರೆಯ ದಂಡೆಯ ಮೇಲೆ ನಾವು ಇರ್ತಕ್ಕಂಥದ್ದು. ಈ ಕೆರೆಯ ದಂಡೆಯನ್ನು ದಾಟ್ಕೊಂಡ್ಬಿಟ್ಟು ನಾವೇನು ಈ ಕಡೆ ಬರ್ತೀವಲ್ಲ, ಎಡಗಡೆ ನೀವು ತೋರಿಸ್ತಾ ಹೋಗ್ತೀನಿ. ಬನ್ನಿ. ಇಲ್ಲಿ ಇವಾಗ ಏನು ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಕ್ಷೇಮಾಭಿವೃದ್ಧಿ ಸಂಘದ ಸಾಂಸ್ಕೃತಿಕ ಭವನ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ನಾವು ನೋಡ್ಬೋದು, ಈ ನೇಕಾರರ ಸಾಂಸ್ಕೃತಿಕ ಸಂಘದ ಸಾಂಸ್ಕೃತಿಕ ಭವನಕ್ಕೆ ಸಂಬಂಧಪಟ್ಟಂಗೆ ನೋಡಿದಾಗ ಇದು ಮೊದಲ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಈ ಸಂಘದ ಮೊದಲ ಅಧ್ಯಕ್ಷರು ಷಣ್ಮುಖಪ್ಪ ಹನುಮಂತಪ್ಪ ಕಾಳಗಿ ಅಂತಕ್ಕಂಥವ್ರು. ಇವರು 97ರಲ್ಲಿ ಈ ಒಂದು ಉತಾರಿ ಏನಾಗಿತ್ತಪ್ಪ ಅಂದ್ರೆ ನೇಕಾರರ ಕ್ಷೇಮಾಭಿವೃದ್ಧಿ ಸಂಘದ ಸಾಂಸ್ಕೃತಿಕ ಭವನ. ಆದ್ರೆ ಇದೇ ಪ್ಲಾಟ್ ಅಂದ್ರೆ ರೀಸಾ ಸಂಖ್ಯೆ 290
ಆಸ್ತಿ ನಂಬರ್ 60 ಅಂತ ಏನಿದೆಯಲ್ಲ, ಇದು 2010ರಲ್ಲಿ ಏನಾಗುತ್ತಪ್ಪ ಅಂದ್ರೆ ದೇವಾಂಗ ನೇಕಾರರ ಸಾಂಸ್ಕೃತಿಕ ಭವನ ಅಂತೇಳ್ಬಿಟ್ಟು ಮತ್ತೊಂದು ಉತಾರೆ ಸೃಷ್ಟಿಯಾಗುತ್ತೋ. ಅಂದರೆ ಇಲ್ಲಿ ಮುಖ್ಯ ಅಧಿಕಾರಿಗಳು ಯಾವ ರೀತಿಯಾಗಿ ಉತಾರೆಯ ಹೆಸರನ್ನು ಬದಲಾಯಿಸ್ತಾ ಇದ್ದಾರೆ ಅಂತಕ್ಕಂಥ ಗೊತ್ತಾಗುತ್ತೆ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ತರಾವು ಮಾಡಿದಾರ, ಇವುಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ನಮಗೂ ದಾಖಲೆಗಳು ಸಿಕ್ಕಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಿರ್ತಕ್ಕಂಥ ಮುಖ್ಯಾಧಿಕಾರಿಗಳಿಗೂ ಕೂಡ ಇವತ್ತಿನ ದಿನ ಇದು ಏನು ಹೆಸರು ಐತೆ ಅಂತೇಳ್ಬಿಟ್ಟು ಒಂದು ಅರ್ಜಿ ಕೂಡ ಕೊಟ್ಟು ಬಂದಿದ್ದೀವಿ. ಇದೇ ಜಾಗದಲ್ಲಿ ಆ ಸಾಂಸ್ಕೃತಿಕ ಭವನ ಐತೆ ಅಂತ ಹೇಳಿದ್ರು. ನೀವು ನೋಡ್ಬೋದು ಎಲ್ಲಿ ಸಾಂಸ್ಕೃತಿಕ ಭವನ ಕಾಣ್ಲಿಕ್ಕತ್ತದ. ಇಲ್ಲ ಇದು ಏನಪ್ಪ ಅಂದ್ರೆ ಇದಕ್ಕೆ ಕೆಲಸ ಮಾಡಿರ್ತಕ್ಕಂಥವ್ರು ಇಂಜಿನಿಯರು ನಾಡಗೌಡ್ರು ಅಂತೇಳ್ಬಿಟ್ಟು ನಾಡಗೌಡ ಅಂತೇಳ್ಬಿಟ್ಟು ಅವ್ರು ಇಂಜಿನಿಯರು. ಆ ಇಂಜಿನಿಯರ್ ಅವ್ರಿಗೆ ನಾವು ಪ್ರಶ್ನೆ ಮಾಡಿದ್ರು, ಇಲ್ಲ ಒಬ್ಬ ಪ್ರಭಾವಿ ಹೆಸರು ಹೇಳ್ತಾರೆ, ಆ ಪ್ರಭಾವಿ ಹೆಸರು ನನಗೂ ಚಳಿಗಿಡದ ಅಂತೇಳ್ಬಿಟ್ಟು ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ನು ಕೇಳ್ರಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಯಾರು? ಹಾಗಾದ್ರೆ ಅವನಿಗೆ ಮತ್ತು ಈ ಸರ್ಕಾರಿ ಕೆಲಸಕ್ಕೆ ಏನು ಸಂಬಂಧ? ಹಾಗಾದ್ರೆ ಇಂಜಿನಿಯರ್ ಹೇಳ್ತಕ್ಕಂಥ ಮಾತಿನ ಅರ್ಥ ಏನು? ದುಡ್ಡು ಎಲ್ಲಿ ಹೋಯ್ತಾಗಾದ್ರು ಇನ್ನು ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಬಸವರಾಜ್ ಬೇವಿನಮಟ್ಟಿ ಅವ್ರನ್ನ ಕೇಳಿದ್ರೆ ಮಾಹಿತಿ ಸಿಗುತ್ತೋ ಅಂತೇಳ್ಬಿಟ್ಟು ಅದೇ ಇಂಜಿನಿಯರ್ ಅವರಾಗಿರ್ತಕ್ಕಂಥ ನಾಡಗೌಡ ಹೇಳ್ತಾರೆ. ಆದ್ರೆ ನಾವು ಬಸವರಾಜ್ ಬೇವಿನಮಟ್ಟಿ ಅವರಿಗೆ ಫೋನ್ ಮಾಡಿಬಿಟ್ಟು ಕೇಳ್ತೀವಿ, ಅದು ಸಾಂಸ್ಕೃತಿಕ ಭವನ ಎಲ್ಲಿ ಬರುತ್ತೆ ರೀ ಅಂತ ಕೇಳಿದ್ರೆ, ನಾನು ಊರಿಗೆ ಹೋಗಿದ್ದೀನಿ ರೀ, ಅಲ್ಲಿಗೆ ಬಂದು ಹೇಳ್ತೀನಿ ಅಂತ ಹೇಳ್ತಾರೆ. ಇಲ್ಲ ಸರ್, ನೀವು ಲೊಕೇಶನ್ ಅದು ಎಲ್ಲಿ ಐತೆ ಅಂತ ಹೇಳ್ರಿ, ನಾವೇ ಹೋಗಿಬಿಟ್ಟು ಏನು ಮಾಡ್ತೀವಿ ಅದನ್ನು ನೋಡ್ಕೊಂಬಿಟ್ಟು ನಾವು ಸುದ್ದಿ ಪರ್ಪಸ್ ಶೂಟ್ ಮಾಡೋದೈತಿ, ಶೂಟ್ ಮಾಡ್ಕೊಂಬರ್ತೀವಿ ಅಂತ ಹೇಳ್ತೀವಿ. ಇಲ್ಲ ಸರ್, ನಾನು ಅಲ್ಲಿಗೆ ಬಂದುಬಿಟ್ಟು ಹೇಳ್ತೀನಿ, ತೋರಿಸ್ತೀನಿ, ಎಲ್ಲಿ ಐತೆ ಹೇಳಿ ಸರ್. ನಾವು ಕೇಳ್ತೀವಿ, ಪೊಲೀಸ್ ಸ್ಟೇಷನ್ ಹತ್ರ ಆಯಿತು, ಪಟ್ಟಣ ಪಂಚಾಯಿತಿ ಹತ್ರ ಆಯಿತು, ಅಥವಾ ಬಸ್ ಸ್ಟ್ಯಾಂಡ್ ಹತ್ರ ಆಯಿತು, ಎದ್ರ ಹತ್ರ ಐತೆ ಅಂತ ಕೇಳ್ತೀವಿ. ಆದರೂ ಕೂಡ ಅದು ಬಿಲ್ಡಿಂಗ್ ಎಲ್ಲಿ ಐತೆ ಅಂತ ಹೇಳ್ಬಿಟ್ಟು ಇಂಜಿನಿಯರಿಗೂ ಗೊತ್ತಿಲ್ಲ, ಕಾಂಟ್ರಾಕ್ಟ್ರಿಗೂ ಗೊತ್ತಿಲ್ಲ. ಹಾಗಾದ್ರೆ ದುಡ್ಡು ಎಲ್ಲಿ ಹೋಯಿತು? ಹಾಗಾದ್ರೆ ಈ ಪ್ರಭಾವಿ ಹೆಸರು ಹೇಳ್ತಾರೆ, ಆ ಪ್ರಭಾವಿ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಏನಾಗಿದ್ದರು? ಅವ್ರು ಹೇಳ್ತಕ್ಕಂಥ ಮಟ್ಟಿಗೆ ಹಿರಿಯರಾಗಿದ್ದರು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕಟ್ಟಡ ಇಲ್ಲಲ್ಲ. ಹಾಗಾದ್ರೆ ಇಲ್ಲಿ ಇರಬೇಕಾಗಿರ್ತಕ್ಕಂಥ ಕಟ್ಟಡ ಎಲ್ಲಿ ಹೋಯಿತು? ಯಾರಾದರೂ ಎತ್ಕೊಂಡು ಹೋದ್ರೆ ಇಂಜಿನಿಯರ್ ಅವರೇ ಇದಕ್ಕೆ ನೀವೇ ಉತ್ತರ ಕೊಡಬೇಕು. ಹಾಗೂ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ನಮ್ಮ ಬಸವರಾಜ್ ಬೇವಿನಮಟ್ಟಿ ಅವರೇ, ನಿಮಗೂ ಕೂಡ ನಾನು ನೇರವಾಗಿ ಕೇಳ್ತಕ್ಕಂಥದ್ದು, ಬಿಲ್ಡಿಂಗ್ ಎಲ್ಲಿ ಐತಿ? ಮತ್ತು ಹಾಗಾದ್ರೆ ಉತಾರೆಯಲ್ಲಿ ಸಾಂಸ್ಕೃತಿಕ ಭವನ ಇರ್ತಕ್ಕಂಥದ್ದನ್ನು ನೀವು ತೋರಿಸಿದ್ದೀರಿ, ಮುಖ್ಯ ಅಧಿಕಾರಿಗಳು ತೋರಿಸಿರ್ತಕ್ಕಂಥದ್ದು, ಅಮೀನ್ಗಡ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು. ನಮಗಿಲ್ಲಿ ಕೊನೆಯದಾಗಿ ಕಾಣ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಇಲ್ಲಿ ಇಂಜಿನಿಯರ್ ತಪ್ಪು ಮಾಡಿದಾರೋ ಅಥವಾ ಕಾಂಟ್ರಾಕ್ಟರ್ ತಪ್ಪು ಮಾಡಿದಾರೋ, ಇಲ್ಲ ಒಬ್ಬ ಪ್ರಭಾವಿ ಹೆಸರು ಹೇಳ್ತಾ ಇದ್ದಲ್ಲ ಅವ್ರು ತಪ್ಪು ಮಾಡಿದಾರೋ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಈ ಪ್ರಭಾವಿಗೆ ಅವ್ರಿಗೇನು ಸಂಬಂಧ ಇರೋಲ್ಲ. ಫಾರ್ ಎಕ್ಸಾಂಪಲ್, ಇದು ಕೆಲಸ ಕೊಟ್ಟಿರ್ತಕ್ಕಂಥ ಇಂಜಿನಿಯರ್ ಅವರಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಟ್ರಾಕ್ಟರ್ ಅವರು ಏನು ಮಾಡಿದರು? ದುಡ್ಡು ಎಲ್ಲಿ ಹೋಯಿತು? ಇದರೊಳಗೆ ತಪ್ಪು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸ್ಬೇಕು. ಇದನ್ನು ಗಂಭೀರವಾಗಿ ಪರಿಗಣಿಸಿ, ಏನೀಗ ಇಂಜಿನಿಯರ್ ಕೂಡ ಕಟ್ಟಡ ಎಲ್ಲಿ ಐತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಅವ್ರು ಹೇಳ್ತಾ ಇಲ್ಲ. ನಾವು ಫೋನ್ ಮಾಡಿದ್ದೀವಿ, ಫೋನ್ ಮಾಡಿದ್ರು ಕೂಡ ಅವ್ರು ಹೇಳ್ತಾ ಇಲ್ಲ. ಅಂದರೆ ಅವ್ರಿಗೂ ಗೊತ್ತಿಲ್ಲ. ಅದು ಗೊತ್ತಿದ್ರು ಹೇಳ್ತಿದ್ರು, ಇಂಥ ಹೋಗ್ರಿ ಹಿಂಗೆ ಮಾಡಿರಿ ಅಂತ ಹೇಳ್ಬಿಟ್ಟು. ಕಾಂಟ್ರಾಕ್ಟ್ರಿಗೂ ಕೂಡ ಗೊತ್ತಿಲ್ಲ. ಫೋನ್ ಹಚ್ಚಿರ ಬಂದು ತೋರಿಸ್ತೀನಿ ಅಂತಾರೆ. ಎಲ್ಲಿ ಐತೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಹೇಳಲಿಕ್ಕೆ ಅವ್ರಿಗೂ ಅದು ಎಲ್ಲಿ ಐತೆ ಅಂತ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಹತ್ರ ಆಡಿಯೋ ದಾಖಲೆಗಳು ಕೂಡ ಇರ್ತಕ್ಕಂಥದ್ದು. ತಪ್ಪು ಮಾಡಿರ್ತಕ್ಕಂಥವ್ರ ಮೇಲೆ, ಅದು ಯಾರೇ ಆಗಿರಲಿ, ಸರ್ಕಾರಿ ನೌಕರರಾಗಿರ್ತಕ್ಕಂಥವ್ರನ್ನ ಸಸ್ಪೆಂಡ್ ಮಾಡಬೇಕು. ಏನು ದುಡ್ಡನ್ನೇ ವ್ಯಯ ಮಾಡಿದಾರಲ್ಲ, ಅದು ದುರ್ಬಳಕೆ ಆಗಿರ್ತಕ್ಕಂಥದ್ದು ಅನಿಸ್ಲಿಕ್ಕತ್ತದ ನಮಗೆ. ಅದರ 2ರಷ್ಟು ಅವರಿಂದ ವಸೂಲಿ ಮಾಡಬೇಕು. ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥವ್ರು ತಪ್ಪು ಮಾಡಿದ್ರೆ ಕೂಡಲೇ ಅವ್ರ ಲೈಸೆನ್ಸನ್ನು ರದ್ದು ಮಾಡಬೇಕು ಮತ್ತು ದುಡ್ಡನ್ನು ವಸೂಲಿ ಮಾಡಬೇಕು. ಸರ್ಕಾರಕ್ಕೆ ಭರಣ ಮಾಡಬೇಕು. ಯಾಕಪ್ಪ ಅಂದ್ರೆ ಇದು ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥದ್ದು. ಯಾವ ದುಡ್ಡು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಬಾರ್ದು. ಯಾಕಪ್ಪ ಅದನ್ನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಾನು. 2016-17 ಎಚ್ ವೈ ಮೇಟಿ ಅವರು ಏನು ಬಾಗಲಕೋಟೆ ಮತಕ್ಷೇತ್ರದ MLA ಅವರು ಆಗಿದ್ದಕ್ಕ ಟೈಮ್ ಒಳಗೆ MLA ಫಂಡಿಂದ 5 ಲಕ್ಷ ರೂಪಾಯಿ ಬರ್ತೈತಿ. ಐ ಹೋಪ್ 21/6/2016-17 ಅದ. ಎಚ್ ವೈ ಮೇಟಿ ಅವರ MLA ಫಂಡಿಂದ ಏನು 5 ಲಕ್ಷ ರೂಪಾಯಿ ಬರ್ತೈತಲ್ಲ, ಅದನ್ನ ಇಲ್ಲಿಯೇ ಕೂಡ ಏನು ಸಾಂಸ್ಕೃತಿಕ ಭವನದ ಉದ್ದೇಶಕ್ಕಾಗಿ ಬಂದಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕಟ್ಟಡನೂ ಇಲ್ಲ. ಮತ್ತು ಹಾಗಾದ್ರೆ ಆ ದುಡ್ಡು ಎಲ್ಲಿ ಹೋಯಿತು? ಇಂಜಿನಿಯರ್ ಆಗಾದ್ರೆ ಫೋಟೋ ತೆಗೆದ್ರಲ್ಲ, ಯಾವ ಕಟ್ಟಡದ ಫೋಟೋ ತೆಗೆದುಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಯಾಕೆ ಹೇಳ್ತಾ ಇಲ್ಲ? ಮಾನ್ಯ DC ಅವರೇ, ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆಯವ್ರಿಗೆ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ.
ಇದನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪು ಮಾಡಿರ್ತಕ್ಕಂಥವ್ರು ಯಾರೇ ಆಗಿರಲಿ ಅವ್ರ ವಿರುದ್ಧ ಕಠಿಣ ಶಿಸ್ತುಬದ್ಧ ಕ್ರಮ ಆಗಲೇಬೇಕು. ಇದು ನಮ್ಮ ಯುವ ನಾಯಕ ನ್ಯೂಸ್ನ ಒತ್ತಾಯ. ಸಮಾಜದ ಅಭಿವೃದ್ಧಿಗೆ ತಮ್ಮ ಜಾಗವನ್ನು ದಾನ ಮಾಡಿದ ದಾನಿಗಳ ಗಮನಕ್ಕೆ ಬಂದಂತೆ ಒಂದಲ್ಲ 2 ಸಲ ಅನುದಾನ ಬಂದಿತ್ತು. ಇವತ್ತಿಗೂ ಆ ದುಡ್ಡು ಎಲ್ಲೋಯ್ತೋ ಗೊತ್ತಿಲ್ವಂತೆ. ಸಮಾಜದ ಅಭಿವೃದ್ಧಿಯ ಹೆಸರಿನಲ್ಲಿ ಆ ಪ್ರಭಾವಿ ತನ್ನ ಕಿಸೆಗೆ ಅನುದಾನದ ದುಡ್ಡು ಹಾಕಿಕೊಂಡು ಮನಸ್ಸು ಇಚ್ಛೆ ಖರ್ಚು ಮಾಡುತ್ತಿದ್ದಾನಂತೆ. ಅವನಿಗೂ ಹೇಳೋರು ಕೇಳೋರು ಯಾರು ಇಲ್ಲವೆಂದು ಸ್ಥಳೀಯರು ಮಾತನಾಡಿಕೊಳ್ಳುತ್ತಿದ್ದಾರೆ. ವೀಕ್ಷಕರೇ, ನಾವೇನು ಇವಾಗ ತಾನೇ ನೋಡಿ ಬಂದ್ವಲ್ಲ, ನೇಕಾರ ಕ್ಷೇಮಾಭಿವೃದ್ಧಿ ಸಂಘದ ಸಾಂಸ್ಕೃತಿಕ ಭವನದ ರಿಸ ನಂಬರ್ 290, ಆಸ್ತಿ ನಂಬರ್ 60. ಏನು ಆ ಜಾಗದ ಮಾಲೀಕರು ಇವತ್ತು ನಮ್ಮ ಜೊತೆ ಇರ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅಜ್ಜಾರ ನಮಸ್ಕಾರ ರೀ. ನಮಸ್ಕಾರ ರೀ. ತಮ್ಮ ಹೆಸರು ರೀ ಅಜ್ಜಾರ? ಶರಣಪ್ಪ ಯೋಗಪ್ಪ ಚಳ್ಳಗಿಡದ. ಅಜ್ಜಾರ, ಈಗ ರಿಸ ನಂಬರ್ 290, ಆಸ್ತಿ ನಂಬರ್ 60, ಅದು ನಿಮ್ಮದೇನಾ ಜಾಗ? ಹೌದು ರೀ, ನಮ್ಮದೇ. ಅದನ್ನು ನಾವು ಅವರು ಸಮಾಜ ಎರಡು ಮಾಡಿ ನಮ್ಮಲ್ಲಿ ತಲೆಯಲ್ಲಿ ಇಲ್ಲದ ಇದನ್ನು ಮಾಡಿ ನಮ್ಮ ಅಪ್ಪರ ಕಾಕಾರಿಗೆ ನಮ್ಮ ತಂದೆಯವರಿಗೆ ಅವ್ರಿಗೆ ಇಲ್ಲದ ಆಮಿಷ ತೋರಿಸಿ ನಾವು ಸಮಾಜ ಉದ್ಧಾರ ಮಾಡ್ತೀವಿ. ನಮಗೆ ಅಲ್ಲಿ ಒಂದು ಏನರ ನೇಕಾರ ಕ್ಷೇಮ ಸಂಘ ಕಟ್ತಬೇಕು ನಾವು ಉದ್ದೇಶ ಇಟ್ಕೊಂಡು ಸದುದ್ದೇಶ ಇಟ್ಕೊಂಡು ಅಂತ ಹೇಳಿ ನಮ್ಮಲ್ಲಿಂದ ನಾವು ದಾನ ಕೊಟ್ಟಿದ್ದು ಖರೆ ಏನು ರೀ. ಆದರೆ ಈಗ ಅದು ಅಲ್ಲಿ ಏನೂ ಮಾಡಿಲ್ಲವ. ಅಲ್ಲಿ ಸಾಂಸ್ಕೃತಿಕ ಭವನ ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಾಂಸ್ಕೃತಿಕ ಭವನ ಅದ ಅಂತ ಹೇಳ್ಬಿಟ್ಟು ಉತ್ತರ ಒಳಗೆ ಉಲ್ಲೇಖ ಅದ ರೀ ಸರ್. ಅದು ಸುಳ್ರಿ, ಏನೂ ಇಲ್ಲ. ಅಲ್ಲಿ ಒಂದು 20 ಫೂಟ್ ರಸ್ತೆದಾಗ ಅದಕ್ಕೆ ಹೊಂದ್ಕೊಂಡಿದ್ದ ಆ ಪ್ಲಾಟಿಗೆ ಹೊಂದ್ಕೊಂಡಿದ್ದು 20 ಫೂಟ್ ರಸ್ತೆದೊಳಗೆ 10 ಫೂಟ್ ಒಂದು ಇದನ್ನು ಬಿಲ್ಡಿಂಗ್ ಮಾಡಿ ಅದರಿಂದ ರೊಕ್ಕ ಆಯಿತು ಅಂತ ಈ ರೀತಿ ಕೆಲಸ ನಡೆಸ್ತಾರೆ ನೋಡ್ರಿ. ಈಗ 2016-17 ಅಂದರೆ ಎಚ್ ವೈ ಮೇಟಿ ಅವರು ಏನು MLA ಇದ್ರಲ್ರಿ ಸರ, MLA ಫಂಡಿಂದ 5 ಲಕ್ಷ ರೂಪಾಯಿ ಬಂದದ. ಅದನ್ನು ಅದೇ ಸಾಂಸ್ಕೃತಿಕ ಭವನಕ್ಕೆ ಬಳಸಬೇಕು ಅಂತಿತ್ತು. ಹಾಗಾದ್ರೆ ಅಲ್ಲಿ ಯಾವ ಸಾಂಸ್ಕೃತಿಕ ಭವನನೂ ಇಲ್ಲ, ಅಲ್ಲಿ ಏನೂ ಆಗಿಲ್ಲ. ಹಂಗಾರೆ 5 ಲಕ್ಷ ರೂಪಾಯಿ ಬಂದಿದ್ದವರು ತಮಗೆ ಗೊತ್ತೈತೇನ್ರಿ ಸರ? ಗೊತ್ತದ ರೀ. ಒಂದಲ್ಲ 2 ಸಲ ಆಗೈತೆ ರೀ ಅನುದಾನ ಅದ್ರ ಮ್ಯಾಗ ತೊಗೊಂಡಿದ್ದು. 2 ಸಲ ಆಗೈತಿ. ಬಟ್ ನಮಗೆ ಎಲ್ಲ ಕನ್ಫರ್ಮ್ ಆಗ್ಯದ. ಆದ್ರೆ ಅವು ಕಾಗದ ಪತ್ರ ಮಾತ್ರ ನಮ್ಮ ಹತ್ರ ಇಲ್ಲ. ಇದ್ದಿದ್ದು ಹೇಳ್ತೀವಿ, ಅವರು ತೊಗೊಂಡಿದ್ದು ಅದಾವು. ಅಲ್ಲಿ ಮೇಲಾಧಿಕಾರಿ ಮಾಡಪ್ಪ ಸಿಕ್ಕತ್ತು ನಾವು ಕಂಡು ಬಂದು 2 ಸಲ ಮಾಡ್ಯಾನ್ರ. ಅಂದ್ರೆ ನಿಮ್ಮ ಜಾಗವನ್ನು ಬಳಸ್ಕೊಂಡ್ಬಿಟ್ಟು 2 ಸಾರಿ ಅಲ್ಲಿ ಅನುದಾನ ತೊಗೊಂಡಿರ್ತಕ್ಕಂಥದ್ದನ್ನು ನೀವು ಆರೋಪ ಮಾಡ್ತಾ ಇದ್ರಿ ಇವಾಗ. ಹೌದು ಹೌದು ರೀ. ಮತ್ತು ಇನ್ನೊಂದು, ಈಗ ಆ ಜಾಗದಲ್ಲಿ ಈಗ ಸಾಂಸ್ಕೃತಿಕ ಭವನ ಐತಿ ಅಂತ ಹೇಳಿದಾಗ ಇಲ್ಲಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ನೀವು ಏನು ಕೇಳ್ತಕ್ಕಂಥ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲಿಲ್ಲ ಅಂದ್ರೆ ಸರ್? ಇಲ್ಲ ರೀ, ಯಾಕೆ ನಾವು ದಾನ ಕೊಟ್ಟಿವಿ ಅಂತಂದು ಅದು ಸದುಪಯೋಗ ತೊಗೊಂಡು ನಾವು ಕೇಳ್ತಾ ಇದ್ವಿ. ಅದನ್ನ ಏನು ಮಾಡ್ತೀರಿ ಮಾಡಪ್ಪ. ಇಲ್ಲ ಅದಕ್ಕೆಲ್ಲ ಇಲ್ಲಿ ತಮ್ಮ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಆಗೈತಿ, ಇದು ಒಂದು ಅವ್ನು ಬಾಯಾಗಿ ಬರೋದು. ಅವರು ನಾವೆಲ್ಲ ಮಾಡಿಕೊಡ್ತೀನಿ, ನಾವೆಲ್ಲ ಮಾಡಿ ಅದನ್ನು ಇದು ಮಾಡೋನು ಅಂಥೇಳಿ ಮುಂದೆ ಸಮಾಜ ಒಂದಾಗಿ ಹೊಳ್ಳಿ ನಮ್ಮನ್ನು ಈ ರೀತಿ ನಮ್ಮನ್ನು ಇದು ಮಾಡಿದ್ರು. ಇನ್ನೊಂದು ರೀ ಸರ, ಇವಾಗ ಅಲ್ಲಿ ಸಾಂಸ್ಕೃತಿಕ ಭವನ ಅಂದ್ರೆ ಕಟ್ಟಡನೂ ಇಲ್ಲ, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ದಾನವನ್ನಾಗಿ ಕೊಟ್ಟಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಈಗ ನೀವು ಸಮಾಜದ ಏಳಿಗೆಗಾಗಿ ದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ, ಮತ್ತು ಅದ್ರ ಹೆಸರು ಮೇಲೆ ಅನುದಾನ ಇನ್ಯಾರೋ ನುಂಗ್ತಾ ಇದ್ದಾರೆ ಅಂದಾಗ ಇದಕ್ಕೆ ಸಂಬಂಧಪಟ್ಟಂಗೆ ತಾವು ಕೂಡ ಹಿರಿಯರಾಗಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ ರೀ? ಅದು ವ್ಯಕ್ತಿನ ಹಂಗದ್ರೆ ಅಂದ್ರೆ ಅಸುರ ವರ್ಗ ಏನು ರೀ, ಅವನಲ್ಲಿ ಏನು ತಲೆ ಕ್ರಿಮಿನಲ್ ಬರೀ ಪ್ರತಿಯೊಂದಕ್ಕೂ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ತಾನೆ ರೀ. ಯಾರು ಏನು ಬೇಕಾದವ್ರ ಕೈಯಾಗ ಯಾರಿದ್ರು ಯಾರು ಏನು ಮಾತಾಡೋಕೆ ಬರಲ್ಲ. ಸಾರ್ವಭೌಮಾಧಿಕಾರ ಸಮಾಜದೊಳಗೆ ಅದೇ ರೀತಿ ಮಾಡ್ಕೊತ ಬಂದಾನ್ರಿ. ಇಲ್ಲಿ ಆದರೂ ಇದೇ ರೀತಿ ಮಾಡ್ಕೊತ ಹಿಂಗೆ ಹೊಂಟಾನ್ರಿ. ಇವಾಗ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಆಗಿರ್ಬೋದು, ಕಾಂಟ್ರಾಕ್ಟರ್ ಆಗಿರ್ಬೋದು, ಅವ್ರನ್ನ ಏನಾದ್ರು ಕೇಳ್ತಕ್ಕಂಥ ಕೆಲಸ ಮಾಡಿದ್ರಿ ಏನ್ರಿ ಸರ? ಅಲ್ಲ, ಅವ್ರಿಗೆ ನಿಮಗೆ ಹೇಳೋಕೆ ಅವರು ರೆಸ್ಪಾನ್ಸ್ ಮಾಡೋಲ್ಲ. ಬಟ್ ನಮ್ಮ ಮುಂದೆ ಏನು ಹೇಳ್ತಾರೆ ಅವರು? ಹೌದಲ್ರಿ, ಅವ್ರು ಯಾರು ಏನು ಮಾಡೋದಲ್ಲ. ಯಾಕೆ ಆ ರೀತಿ ಅವ್ರನ್ನ ಕೈಯಾಗ ತೊಗೊಂಡ್ಬಿಟ್ಟಿರ್ತಾನೆ ರೀ. ಯಾರೇನು ಬಾಯಿ ಬಿಡಬಾರ್ದು. ಬಿಟ್ಟರಪ್ಪ ಮತ್ತು ಅವ್ರ ಜನ್ಮ ಜಾಲ ಬಿಡ್ತಾನೆ. ಹಿಂಗಾಗಿ ಯಾರೊಬ್ಬರು ಏನು ಅದ್ರ ಬಗ್ಗೆ ಯಾವ್ದು ಬಿಟ್ಕೊಂತ ತೆಗೆಯೋದಿಲ್ಲ. ನೀವು ಬೇಕಾದಲ್ಲ ಅವ್ರು ಪಂಚಾಯತ್ ತಗೋರಿ, ಆನಂತರ ನೀವು ಮತ್ತಲ್ಲಿ ಇದರಲ್ಲಿ ತಗೋರಿ. ನೀವು ಇವರು ಇಂಜಿನಿಯರ್ ಅಥವಾ ಪಂಜಿನಿಯರ್ ಅವ್ರು ಏನು ಹಂಗೆ ತಲೆ ಮ್ಯಾಂಗ ಈಗ ನಿಮ್ಮ ಪ್ರಕಾರ ಅಂತೂ ಇಲ್ಲಿ ಯಾವ ಕಟ್ಟಡನೂ ಆಗಿಲ್ಲ. ನೀವು ಯಾವಾಗ ಕೊಟ್ಟಿರಿ ಅವಾಗಿಂದನೂ ಕಾಲಿನಾದ ಜಾಲಿ ಕಂಟಿಗಳು ಬೆಳೆದಿರ್ತಕ್ಕಂಥದ್ದಾಗಿ ನೀವು ಆರೋಪ ಮಾಡ್ತಾ ಇದ್ದೀರಿ. ಹೌದು, 100% ಸತ್ಯ. ಕೇಳಿದ್ರಲ್ಲ ವೀಕ್ಷಕರೇ, ಇಲ್ಲಿ ಯಾವುದೇ ರೀತಿಯ ಕಟ್ಟಡ ಆಗಿಲ್ಲ. ಇದನ್ನು ನಾವೇ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಸಮಾಜದ ಏಳಿಗೆಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ನಾವು ಕೊಟ್ಟಿದ್ದೀವಿ. ಅದರಿಂದ ಸಮಾಜಕ್ಕಾಗಿ ವಿನಿಯೋಗ ಆಗೋದು ಬಿಟ್ಬಿಟ್ಟು ಇನ್ಯಾರ್ದೋ ವೈಯಕ್ತಿಕ ಹಿತಾಸಕ್ತಿಗಾಗಿ ವಿನಿಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ಹಿರಿಯರಾಗಿರ್ತಕ್ಕಂಥ ಚಳಗಿಡದ ಹಿರಿಯರು ಆರೋಪ ಮಾಡ್ತಕ್ಕಂಥದ್ದು.
ಸಮಾಜದ ಅಭಿವೃದ್ಧಿಗೆಂದು ಬಂದ ದುಡ್ಡನ್ನು ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಸ್ವಾರ್ಥಕ್ಕೆ ಬಳಸಿಕೊಂಡಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ನೇಕಾರರ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಷಣ್ಮುಖಪ್ಪ ಹನುಮಂತಪ್ಪ ಕಾಳಗಿ ಈಗ ಸರ್ಕಾರಿ ನೌಕರ. ಈ ಅನುದಾನಕ್ಕೆ ಸಂಬಂಧಿಸಿದಂತೆ ಸಹಿ ಕೂಡ ಮಾಡಿಲ್ವಂತೆ. ಯಾರಿಗೂ ಅಧ್ಯಕ್ಷ ಸ್ಥಾನ ಖರ್ಚು ಕೂಡ ಕೊಟ್ಟಿಲ್ವಂತೆ. ಆದರೆ ಆ ಸಹಿ ಫೋರ್ಜರಿ ಆಗಿರುವ ಸಾಧ್ಯತೆ ಇದೆನಾ? ತನಿಖೆ ಆಗಬೇಕು. ಇನ್ನು ಕೆಲವರು ನೇಕಾರರ ಕ್ಷೇಮ ಅಭಿವೃದ್ಧಿ ಸಂಘ ಇವಾಗ ಇಲ್ಲವೇ ಇಲ್ಲ ಎನ್ನುತ್ತಿದ್ದಾರೆ. ಒಂದು ವೇಳೆ ಇಂಜಿನಿಯರ್ ತಪ್ಪು ಮಾಡಿದರೆ ಸಸ್ಪೆಂಡ್ ಮಾಡಿ ಕಾನೂನುಬದ್ಧವಾಗಿ ಶಿಕ್ಷಿಸಿ ಅದರ 2ರಷ್ಟು ಹಣವನ್ನು ಸರ್ಕಾರಕ್ಕೆ ವಾಪಸ್ಸು ಭರಣಿ ಮಾಡಿಸಿಕೊಳ್ಳಬೇಕು. ಕಾಂಟ್ರಾಕ್ಟರ್ ತಪ್ಪು ಮಾಡಿದರೆ ಅವರ ಲೈಸೆನ್ಸ್ ರದ್ದು ಮಾಡಿ ಕಾನೂನುಬದ್ಧವಾಗಿ ಶಿಕ್ಷಿಸಿ ಸರ್ಕಾರಕ್ಕೆ ದುಪ್ಪಟ್ಟು ಹಣ ಭರಣ ಮಾಡಿಸಿಕೊಳ್ಳಬೇಕು. ಮೇಲಧಿಕಾರಿಗಳೇ, ನಾಳೆ ಇದು ನಿಮ್ಮ ಬುಡಕ್ಕೆ ಬರುವ ಮೊದಲೇ ಎಚ್ಚೆತ್ತುಕೊಂಡು ಸಮಾಜಕ್ಕೆ ನ್ಯಾಯ ಒದಗಿಸಿ. ವೀಕ್ಷಕರೇ, ನೇಕಾರರ ಕ್ಷೇಮಾಭಿವೃದ್ಧಿ ಸಂಘ ಅಮೀನ್ಗಡಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯುವ ನಾಯಕ ನ್ಯೂಸ್ ಇವತ್ತು ರಾತ್ರಿವರೆಗೂ ಕೂಡ ಸಾಕಷ್ಟು ಜನರನ್ನು ಕೇಳಿಬಿಟ್ಟು ವಿಶೇಷ ಮಾಹಿತಿಗಳನ್ನು ಕಲೆ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತು. ಕೆಲವರಿಂದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ನಮಗೆ ಅಷ್ಟಾಗಿ ಮಾಹಿತಿ ಸಿಗದೇ ಇದ್ದರೂ ಕೂಡ ಅಮೀನ್ಗಢದಲ್ಲಿ JK ಲಾಡ್ಜ್ಗೆ ನಾವು ಬಂದಾಗ ಇದರ ಓನರ್ಗಳಾಗಿರ್ತಕ್ಕಂಥ ಜಗದೀಶ್ ಕೋಟಿಕಲ್ ಅವ್ರ ಮೂಲಕ ಸಾಕಷ್ಟು ಮಾಹಿತಿಗಳು ಗೊತ್ತಾಗ್ತವೆ ಅಂತಕ್ಕಂಥ ಒಂದಿಷ್ಟು ಮಾತನ್ನು ಸಾರ್ವಜನಿಕರು ಹೇಳಿದರು. ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಮಾಹಿತಿ ಮೇರೆಗೆ ನಾವು ಈಗ ಇವ್ರ ಹತ್ರ ಬಂದಿರತಕ್ಕಂಥದ್ದು. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಇವಾಗ ನೇಕಾರರ ಕ್ಷೇಮಾಭಿವೃದ್ಧಿ ಸಂಘ ಅಮೀನ್ಗಢ ಅಂತ ಹೇಳ್ಬಿಟ್ಟು ಇದು 96-97ರಲ್ಲಿ ಬಂದಿರತಕ್ಕಂಥದ್ದು. ಸೊ ಈ ಒಂದು ಸಂಘದ ಮೂಲಕ ಸಾಕಷ್ಟು ರೀತಿಯಲ್ಲಿ ಅನುದಾನ ಎತ್ಕೊಂಡ್ಬಿಟ್ಟು ಇಲ್ಲಿ ಸಮಾಜಕ್ಕೂ ಕೂಡ ವಂಚನೆ ಮಾಡಿರ್ತಕ್ಕಂಥದ್ದಾಗಿ ನಮಗೆ ಸ್ಥಳೀಯರಾಗಿರ್ಬೋದು, ಸಮಾಜದ ಒಬ್ಬರು ಹಿರಿಯರು ತಿಳಿಸಿರ್ತಕ್ಕಂಥದ್ದು. ಈ ವಿಷಯದ ಕುರಿತು ತಮಗೇನಾದರೂ ಮಾಹಿತಿ ಇದೆಯಾ ಸರ್? ನೋಡಿ, ಈ ಅಮೀನ್ಗಢ ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿಯೊಳಗೆ ಇಂಥ ಹಲವಾರು, ಈಗ ನೀವು ಯಾವುದೋ ನೇಕಾರ ಕ್ಷೇಮಾಭಿವೃದ್ಧಿ ಸಂಘ ಅಂದಿರಲ್ಲ, ಆ ಸಂಘ ಅದನ್ನು ಸೈನ್ ಮಾಡಿರ್ತಾರಲ್ಲ, ಅರ್ಜಿ ಕೊಡಬೇಕಾದ್ರೆ ಅದೇ ನಕಲಿ ಇದೆ. ಹೌದು, ಆ ಸಹಿ ಮಾಡಿ ಕೊಟ್ಟಿದ್ದು ನಕಲಿ. ಏಕೆಂದರೆ ಏನು ಅಧ್ಯಕ್ಷ ಅಂತ ಇದ್ದಾರಲ್ಲ, ಅವ್ರು ಆಲ್ರೆಡಿ ಈಗ ಸರ್ಕಾರಿ ನೌಕರಿಯಲ್ಲಿದ್ದಾರೆ. 96ರಲ್ಲಿ ನೋಂದಾತಲ್ಲ, ನೋಂದಾದ ತಕ್ಷಣ ನೆಕ್ಸ್ಟ್ ಅವರು ಒಂದು 5-6 ವರ್ಷದಲ್ಲಿ ಜಾಬ್ ಬಂದ ತಕ್ಷಣ ಹೋದ್ರು ಅವರು. ಆದ ನಂತರ ಜಾಬ್ ಹೋದ ನಂತರ 10-15 ವರ್ಷ ಬಿಟ್ಟು 2016-17 ಅರ್ಜಿ ಕೊಟ್ಟವ್ರು ಯಾರು? ನೀವು ಬೇಕಾದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಕಾಪಿ ಇದೆ, ಜೆರಾಕ್ಸ್ ಕಾಪಿ ನನ್ನ ಕಡೆ ಇದೆ. ಆ ಅಧ್ಯಕ್ಷ ಇದೆ ಷಣ್ಮುಖಪ್ಪ ಕಾಳಿಗೆ ಅಂತ, ಅವ್ರು ಕೇಳಿ ಹೇಳ್ತಾರೆ. ಅವರು ಇದಕ್ಕೆ ಸಂಬಂಧಪಟ್ಟ ಅವ್ರನ್ನೂ ಕೇಳಿದಾಗ ನಾವು ಯಾವುದೇ ರೀತಿಯಲ್ಲಿ ಕೂಡ ನಾವು ಸೈನ್ ಮಾಡಿಲ್ಲ ಸರ್, ಅನುದಾನ ಬಂದಿರತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಸರ್. ಈಗ ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಅಂತೇಳ್ಬಿಟ್ಟು ಇದೇನು ಆಸ್ತಿ ನಂಬರ್ 290, ರಿಸಾ ನಂಬರ್ 290, ಆಸ್ತಿ ನಂಬರ್ 60ರಲ್ಲಿ ಸಾಂಸ್ಕೃತಿಕ ಭವನ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಿರ್ತಕ್ಕಂಥ ಉತ್ತಾರೆ ನೋಡಿದ್ದೀವಿ ಸರ್. ಮತ್ತು ಆ ಉತ್ತಾರೆ ಕಾಲದಿಂದ ಕಾಲಕ್ಕೆ ಏನು ಬದಲಾವಣೆ ಕಾಣ್ತಾ ಇರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಾಗ್ತಾ ಇದೆ ಸರ್. ಇಲ್ಲಿ ಉತ್ತಾರೆಗಳ ಸೃಷ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಏನು ಲೀಲಾಜಾಲವಾಗಿ ಮನಬಂಧತೆ ನಡೀತಾ ಇದೆ ಅಂತಕ್ಕಂಥದ್ದು ಸರ್. ಸರ್, ಅಂಥ ಉದಾಹರಣೆ ಸಾಕಷ್ಟು ಕೊಡ್ತೀನಿ ನಿಮಗೆ. ಹಾಂ ಸರ್. ಪ್ರತಿ ಸಲ ಅನುದಾನ ತೊಗೋಬೇಕಾದ್ರೆ ಉತ್ತಾರ ಚೇಂಜ್ ಏನು ಮಾಡ್ತಾರೆ, ಒಂದು ವರ್ಡ್ ಸೇರಿಸ್ತಾರೆ, ಇಲ್ಲ ಒಂದು ವರ್ಡ್ ಕಳೀತಾರೆ. ಉತ್ತಾರ ಚೇಂಜ್ ಮಾಡೋದು, ದುಡ್ಡು ಎತ್ತೋದು. ಸರ್, ಇನ್ನೊಂದು ವಿಷಯ, ಆ ಕಟ್ಟಡ ಇರಲ್ಲ ಜಾಗದಲ್ಲಿ, ಕಟ್ಟಡ ಇರಲ್ಲ. ಬೇಕಾದರೆ ಅದಕ್ಕೆ ಎಂಜಿನಿಯರ್ ಯಾರು? ನಾಡಗೌಡ. ಅವ್ರು ಕೇಳಿ ಬೇಕಾದ್ರೆ ಕಟ್ಟಡ ಇಲ್ಲಿ ಅಂತ ತೋರ್ಸಕ್ಕೆ ಹೇಳಿ ಅವ್ರನ್ನ. ಕಾಂಟ್ರಾಕ್ಟರ್ ಯಾರು? ಬೇವಿನಮಟ್ಟಿ ಅಂತ ಹೇಳ್ಬಿಟ್ಟಿದ್ದಾರೆ, ಬಸವರಾಜ್ ಬೇವಿನಮಟ್ಟಿ. ಅವ್ರಿಗೆ ಕೇಳಿ, ಕಟ್ಟಡ ತೋರಿಸ್ಲಿಕ್ಕೆ ಕೇಳಿ. ಅವ್ರಿಗೆ ಗೊತ್ತಿಲ್ಲ. ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಪರಲೋಕವಾಸಿಗಳು ಹೇಗೆ ಉತ್ತರ ಕೊಡ್ತಾರೆ ಅವರು, ಅವ್ರಿಗೆ ಗೊತ್ತಿರಲ್ಲ. ಇಲ್ಲ, ಇದನ್ನು ಅವ್ರಿಗೆ ನಾವು ಪ್ರಶ್ನೆ ಕೂಡ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಮಾಹಿತಿ ಕೊಟ್ಟಿಲ್ಲ ಸರ್. ಇದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅಧಿಕಾರಿಗಳ ಗಮನಕ್ಕಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಾಜದ ಹಿರಿಯರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಏನಾದರೂ ಮಾಡಿದ್ರಾ ಸರ್ ತಾವಾದರೂ ತಿಳಿದವರಾಗಿಬಿಟ್ಟು? ಸರ್, ಇಂಥ ಹಲವಾರು ಸಮಸ್ಯೆಗಳ ಕುರಿತು ನಾನು 2010ರಿಂದ ಇಲ್ಲಿಯವರೆಗೂ 14 ವರ್ಷ ಆಯಿತು ಅರ್ಜಿ ನಾನು ಬರೆದ ಅರ್ಜಿ 1 ಕ್ವಿಂಟಲ್ ಆಗ್ತದೆ, ಒಂದು ಇಫೆಕ್ಟ್ ಆಗಿಲ್ಲ. ಕೆಲಸ ಮಾಡಲ್ಲ, ಪ್ರಭಾವಿಗಳದೇ ನೀಡೋದು. ಯಾಕೆ ಸರ್? ಅವ್ರನ್ನೇ ಕೇಳಬೇಕು. ಅಂದರೆ ಇಲಾಖೆ ಅಧಿಕಾರಿಗಳು ಅಷ್ಟೊಂದು ಅದಕ್ಷರ ಅದರ. ನಾನು ತೋರಿಸ್ತೀನಿ ಬಂದು, ನೀವು ರೆಡಿ ಇದ್ದರೆ ನಾನು ತೂಕ ಮಾಡಿ ನನ್ನ ಕಾಗದ. ಹಾಂ ಸರ್. ಬೆಲೆ ಇಲ್ಲ. ನಾನು ಹೇಳ್ತೇನೆ, ಈಗ ನೇಕಾರ ಕ್ಷೇಮ ಸಂಘ ಬೇಕಾದ್ರೆ ಅಮೀನ್ಗಢದಲ್ಲಿ ಅದನ್ನ ಜಾಗ ತೋರಿಸ್ಲಿಕ್ಕೆ ಹೇಳ್ಬಿಡಿ, ಕಟ್ಟಡ ಕಟ್ಟಿದ್ದು. ಆದರೆ 5 ಲಕ್ಷ ರಿಲೀಸ್ ದುಡ್ಡು ಬೇಕಾದ್ರೆ ಒಂದು ಮಾತು. ಆ ಕಾಂಟ್ರಾಕ್ಟ್ ಪಾಪ ಅವನು ತಿಂದಿರಲ್ಲ, ಎಂಜಿನಿಯರು ತಿಂದಿರಲ್ಲ, ಆ ಪ್ರಭಾವಿ ಪಾಕೆಟ್ ಹಾಕಿರ್ತಾನೆ. ಆ ಪ್ರಭಾವಿ ಯಾರು ಅವ್ರು ಕೇಳ್ರಿ ಹೇಳ್ತಾರೆ. ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ಹಿರಿಯರ ಹೆಸರು ಬಿಟ್ಟು ಅವ್ರು ಹೇಳಿದ್ರು ಸರ್, ಯಾರೋ ಚಳಿಗಿಡದಂತಕ್ಕಂಥ ಒಬ್ಬರು ಹಿರಿಯರ ಹೆಸರು ತೊಗೊಂಡ್ಬಿಟ್ಟು ಇಂಜಿನಿಯರ್ ಅವ್ರು ಮಾತಾಡಿರ್ತಕ್ಕಂಥದ್ದು ಸರ್. ಇಲ್ಲ, ಅವ್ರನ್ನ ಕೇಳು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಾಗ ಎಲ್ಲಿ ಬರ್ತದ ಸರ್? ಮತ್ತು ಹಾಗಾದ್ರೆ ಇವರು ಸರ್ಕಾರಿ ಅಧಿಕಾರಿಗಳೇ ತಮ್ಮ ಕರ್ತವ್ಯ ನಿರ್ಲಕ್ಷ್ಯನ.
ಕರ್ತವ್ಯ ನಿಷ್ಠೆ ತೋರ್ಬೇಕಾದ್ರೆ ನಿರ್ಲಕ್ಷ್ಯ ತೋರಿರ್ತಕ್ಕಂಥದ್ದು ಅದಕ್ಕೆ ಅನ್ಲಿಕ್ಕತ್ತದ ಸರ್. ಅಧಿಕಾರಿಯಾಗಿ ಆ ಹಂಗೆ ಚಾರ್ಜ್ ಹಿಡಿದು ಕೊಟ್ಟ ದುಡ್ಡು ಇಲ್ಲ ಇದಕ್ಕೆ ಸಮಪಟ್ಟಂಗೆ ನಾವು ಕೂಡ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸರ್. ಈಗ ಅಮೀನ್ಗಢದ ಸ್ಥಳೀಯರು ಕೂಡ ಇನ್ನೊಬ್ರು ಇರ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ಸ್ತಕ್ಕಂಥ ಒಂದು ಕೆಲಸ ಮಾಡೋಣ ಸರ್. ಅಮೀನ್ಗಢದಲ್ಲಿ ಈ ಒಂದು ಏನು ಸಂಘದ ಹೆಸರಿನಲ್ಲಿ ಅನುದಾನವನ್ನು ಪಾಕೆಟ್ಗೆ ಹಾಕ್ತಕ್ಕಂಥ ಕೆಲಸ ನಡೀತಾ ಇರತಕ್ಕಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸರ್. ಈ ವಿಷಯ ತಮಗೆ ಏನಾದರೂ ಗೊತ್ತಿರ್ತಕ್ಕಂಥದ್ದು ಸರ್? ಇಲ್ಲಿ ಈ ಅಮೀನ್ಗಢದೊಳಗೆ ನೇಕಾರ ಸೇವಾಯುದ್ಧ ಸಂಘ ಒಬ್ಬರು ಉತ್ತಾರ ಹುಟ್ಟಿಸ್ಕೊಡೋದು, ಒಬ್ಬರು ಬಿಲ್ ಎತ್ತು ಕೊಡೋದು, ಒಬ್ಬರು ತಿನ್ನೋದು ಅಂತೇಳಿ ನಾನು ಇಡೀ ಒಂದು ನಮ್ಮ MLA ಇದ್ರಿಗೇ ಮಾತಾಡಿದ್ರು ಯಾರೂ ಸ್ಪಂದನೆ ಮಾಡಲಿಲ್ಲ. ಮತ್ತು ಅಂಥವ್ರಿಗೆ ಪಂಚಾಯತ್ ಒಳಗೆ ಆಸ್ಪದ ಮಾಡಿಕೊಡೋದು, ಅವು ಪ್ರಭಾವಿ ಹೇಳ್ದಂಗೆ ಪಂಚಾಯತ್ ನಡೆಯೋದು. ಮತ್ತು ಬಡಬಗ್ಗರಿಗಂತೂ ಎಂದೂ ನ್ಯಾಯ ಸಿಗಂಗಿಲ್ಲ ರೀ ಪಂಚಾಯತ್ ಒಳಗೆ. ಅದೇ ಥರನಾಗಿ ಯಾರ್ದೋ ಆಸ್ತಿ ಮೇಲೆ ಮನೆ ಕಟ್ಟಿಸ್ಕೊಳೋದು ಇಂಥವು ಭಾಳ ಮಾಡಿದಾನೆ ರೀ ಪ್ರಭಾವಿ. ಒಂದೇ ಅಲ್ಲ, ಅವನು ಪ್ರಭಾವಿಗಳು ಎಲ್ಲ ಹನುಮಂತರ ಗುಡಿ ದುಡ್ಡು ಸತೆ ತಿಂದಿದ್ದಾರೆ ಹಿಂದಕ್ಕೆ. ಅಂದ್ರೆ ಇವಾಗ ನೀವು MLA ಅವ್ರ ಮುಂದೆ ಕೂಡ ಇದನ್ನು ಪ್ರಸ್ತಾಪ ಮಾಡಿದಿರಿ ಸರ್? ಮಾಡಿದ್ದೀವಿ MLA ಅವ್ರು ಏನಂದ್ರೆ ಸರ್ ಇದಕ್ಕೆ ಸಂಪಟ್ಟ? MLA ಅವರು ಏನು ರೀ, ಆಯ್ತು ಬಿಡು ಮುಂದೆ ನೋಡೋಣ ವಿಚಾರ ಮಾಡೋಣ ಅಂದಾರು ಒಳ್ಳೆ ಇನ್ನೋರಿಗೆ ಇಲ್ಲ ರೀ. ಮತ್ತು ಅಷ್ಟು ಎಲ್ಲ ಮಾಡಿದ್ರು ಮತ್ತು ಇದಕ್ಕೆ ನಂಬರ್ ಚೇಂಜ್ ಮಾಡಿ ಹೆಸರು ಚೇಂಜ್ ಮಾಡಿ ಮತ್ತೆ ದುಡ್ಡು ಹಾಕಿದ್ದಾರೆ ಅದಕ್ಕೆ. ಯಾವ MLA ಮುಂದೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸರ್ ತಾವು? ಹಾಲಿ MLA ಮುಂದೆ ಸರ್, ಹೆಸರು ಸರ್ HY ಮೇಟಿ ಸರ್. ಮೇಟಿ ಅವ್ರ ಮುಂದೆನೇ ನಾವು ಪ್ರಸ್ತಾಪ ಮಾಡಿದ್ದು. ಯಾರು ನಮ್ಮ ಅಮೀನ್ಗಢದ ನಾಗರಿಕರಾಗಲಿ ಅಧಿಕಾರಿಗಳಾಗಲಿ ಯಾರೂ ನಮಗೆ ನಾವು ಮಾತಾಡಿದ ಅಷ್ಟ ಕರೆ ಒಳ್ಳೆ ಸ್ಪಂದನೆ ಮಾಡಲಿಲ್ಲ. ತಿಂದಿದ್ದ ಕರೆ ಐತಂತೂ ಯಾರೂ ನಮಗೆ ಪ್ರೋತ್ಸಾಹನೂ ಕೊಡಲಿಲ್ಲ. ಅಂಥ ಪ್ರಭಾವಿಗೆ ಪ್ರೋತ್ಸಾಹ ಮಾಡ್ತಾರೆ ಹೊರತಾಗಿ ಅನ್ಯಾಯ ವಿರುದ್ಧ ಯಾರೂ ಮಾತಾಡೋಂಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಅನ್ಯಾಯಗಳು ಅನಾಚಾರಗಳು ನಡೀತಾ ಇದ್ರು ಕೂಡ ಇಲ್ಲಿ ದಕ್ಷತೆ ಅಂತಕ್ಕಂಥದ್ದು ಅಧಿಕಾರಿಗಳು ತೋರಿಸ್ತಾ ಇಲ್ಲ. ಇಲ್ಲಿ ನಾವು ಜನಪ್ರತಿನಿಧಿಯಾಗಿರ್ತಕ್ಕಂಥ ಶಾಸಕರ ಗಮನಕ್ಕೆ ತಂದರೂ ಕೂಡ ಇದ್ರ ಬಗ್ಗೆ ಅವರು ನಿರ್ಲಕ್ಷ್ಯವನ್ನು ತೋರಿರ್ತಕ್ಕಂಥದ್ದಾಗಿ ಅಮೀನ್ಗಢದ ಸ್ಥಳೀಯರು ಹೇಳಿರ್ತಕ್ಕಂಥದ್ದು. ಅಮೀನ್ಗಢ ಪಟ್ಟಣ ಪಂಚಾಯಿತಿಯಲ್ಲಿ ಹಿಂದಿನ ಮುಖ್ಯ ಅಧಿಕಾರಿಗಳು ಮನಬಂದಂತೆ ಉತಾರಿಗಳನ್ನು ಸೃಷ್ಟಿ ಮಾಡಿ ಸಾಕಷ್ಟು ಹಗರಣಕ್ಕೆ ಕಾರಣವಾಗಿದ್ದಾರೆ. ಈಗಿರುವ ಮುಖ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಿಂದಿರುವ ತಪ್ಪುಗಳನ್ನು ಸರಿಪಡಿಸುವತ್ತ ಗಮನ ಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ಶಾಸಕರಾದ HY ಮೇಟಿಯವರೇ, ನಿಮ್ಮ ಮತಕ್ಷೇತ್ರದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ನಡೆಯುತ್ತಿದ್ದರೂ ಯಾಕೆ ಕಣ್ಮುಚ್ಚಿಕೊಳ್ಳುತ್ತಿದ್ದೀರಿ? ಕೂಡಲೇ ಅಧಿಕಾರಿಗಳಿಗೆ ಹೇಳಿ ತನಿಖೆ ಮಾಡಿಸಿ. ಈ ವಿಚಾರವಾಗಿ ತಮ್ಮ ಹತ್ತಿರ ಕೂಡ ನಮ್ಮ ಯುವ ನಾಯಕ್ ನ್ಯೂಸ್ ಬಂದು ನಿಮ್ಮನ್ನು ಪ್ರಶ್ನಿಸಲಿದ್ದೇವೆ. ವೀಕ್ಷಕರೇ, ನೀವು ನೋಡ್ಬೋದು, ನಾವು ಇವಾಗ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಅಮೀನ್ಗಢ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಮುಂದ್ಗಡೆ ಇವಾಗ ಏನೆಲ್ಲ ಆರೋಪಗಳು ಕೇಳಿಬಂದು ಏನೆಲ್ಲ ಕೆಲವೊಂದಿಷ್ಟು ಸಮಸ್ಯೆಗಳೇನು ಉಂಟಾಗಿದ್ವಲ್ಲ, ಸೊ ಆ ಎಲ್ಲ ಉತ್ತಾರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ಇದೇ ಪಂಚಾಯಿತಿಯಲ್ಲಿ ಮತ್ತು ಅದು ಮುಂಚೆ ಗ್ರಾಮ ಪಂಚಾಯತಿ ಇದ್ದಾಗ ಆಗಿರ್ತಕ್ಕಂಥದ್ದು ಆಗಿರ್ಬೋದು. ಬಟ್ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮುಖ್ಯ ಅಧಿಕಾರಿಗಳು ಬಂದು ಹೋಗಿರ್ತಕ್ಕಂಥವ್ರು ಆಗಿರ್ಬೋದು ಮತ್ತು ಈ ಹಿಂದೆ ಇದ್ದಿರ್ತಕ್ಕಂಥವ್ರು ಅವರ ಕೆಲವೊಂದಿಷ್ಟು ಅಜಾಗರೂಕತೆಯಿಂದ ಕೆಲವೊಂದಿಷ್ಟು ಸಮಸ್ಯೆಗಳು ಹುಟ್ಟಲಿಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥದ್ದು. ಸೊ ವಿಚಾರ ಮಾಡಿ ನೋಡಿದಾಗ ಈ ಎಲ್ಲ ಸಮಸ್ಯೆಗಳಿಗೆ ಕಡಿವಾಣ ಆಗ್ತಕ್ಕಂಥದ್ದು ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಕೂಡ ಈಗಿರ್ತಕ್ಕಂಥ ಮುಖ್ಯ ಅಧಿಕಾರಿಗಳ ಕೈಯಲ್ಲಿರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಿರ್ತಕ್ಕಂಥ ಮುಖ್ಯ ಅಧಿಕಾರಿಗಳು ಯಾವ ರೀತಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ನೋಡೋಣ.